ಅಂದರೆ ಮೈಸೂರು, ತಿರುವಾಂಕೂರು, ಸೌರಾಷ್ಟ್ರ ಈ ಮೂರು ರಾಜ್ಯಗಳನ್ನು ಬಿಟ್ಟು ಬೇರೆ ಯಾರೂ ಕೂಡ ಒಳಾಡಳಿತಕ್ಕಾಗಿ ಸಂವಿಧಾನ ಸಭೆಯನ್ನು ಮಾಡಲಿಲ್ಲ. ಆಯ್ತಾ? ಈ ಮೂವರನ್ನು ಭಾರತ ಸಂವಿಧಾನ ರಚನಾ ಸಭೆಯವರೇ ಅವರನ್ನು ಕನ್ವಿನ್ಸ್ ಮಾಡಿ ನಿಮ್ಮ ಪ್ರತಿನಿಧಿಗಳನ್ನು ಕಳಿಸಿಕೊಡಿ, ರಾಜಧನ ಇತ್ಯಾದಿಗಳೆಲ್ಲ ಉಂಟಲ್ಲ, ಅವರನ್ನು ಕನ್ವಿನ್ಸ್ ಮಾಡಿ ಇವರ ಮೂವರ ಸಂವಿಧಾನ ರಚನಾ ಸಭೆಯನ್ನು ಅವರು ಬೇಡ ಅಂತ ಕೈ ಬಿಡುವಾಗೆ ಮಾಡಿದರು. ಆಯ್ತಾ? ಅದು ಒಂದು ದೊಡ್ಡ ಸಾಧನೆ. ಆದರೆ ಕಾಶ್ಮೀರದವನನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಾಶ್ಮೀರದವ ಅವನ ಒಳಾಡಳಿತಕ್ಕಾಗಿ ಪ್ರತ್ಯೇಕ ಸಂವಿಧಾನ ಸಭೆಯನ್ನು ಮಾಡಿಯೇ ಬಿಟ್ಟ. ಒಂದು ವೇಳೆ ಬ್ರಿಟಿಷರ ಕಾನೂನು ಆಸ್ ಇಟ್ ಈಸ್ ಜಾರಿಗೆ ಬಂದಿತ್ತು ಅಂತ ಹೇಳಿ ಆಗಿದ್ರೆ ಇವತ್ತು 565 ಕಾಶ್ಮೀರ ಇರ್ತಿತ್ತು ಭಾರತದೊಳಗೆ. ಆವಾಗಿನ ಪರಿಸ್ಥಿತಿ ಹೇಗಿರ್ತಿತ್ತು ಯೋಚನೆ ಮಾಡಿ. ಒಂದು ಕಾಶ್ಮೀರವನ್ನೇ ನಿಭಾಯಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಈ ಎಲ್ಲಾ ರಾಜ್ಯಗಳನ್ನು ಕನ್ವಿನ್ಸ್ ಮಾಡಿ ಅಖಿಲ ಭಾರತ ಒಕ್ಕೂಟ ಅಂತೇಳಿ ಮಾಡಿದಾಗ ಒಂದು ಮಾದರಿಯಲ್ಲಿ ಇವತ್ತಿನ ರಾಷ್ಟ್ರದ ಚಿತ್ರಣ ಬಂದದ್ದು, ಭಾರತದ ಮ್ಯಾಪ್ ಬಂದದ್ದು. ಅಷ್ಟಾಗಿಯೂ ಪೂರ್ತಿ ಆಗಿರ್ಲಿಲ್ಲ ಅದು. ಯಾಕೆ? ಗೋವಾ ಪೋರ್ಚುಗೀಸರ ಕೈಯಲ್ಲಿತ್ತು. ಗೋವಾ, ಡಿಯು, ಡಾಮನ್ ಇದೆಲ್ಲ ಪೋರ್ಚುಗೀಸರ ಕೈಯಲ್ಲಿತ್ತು. ಅಲ್ಲಿಗೆ ಯಾವ ಶಾಸನವನ್ನು ಮಾಡುವ ಪವರ್ ಬ್ರಿಟಿಷರಿಗೆ ಇರಲಿಲ್ಲ. ಆಯ್ತಾ? ಇನ್ನು ಪಾಂಡಿಚೇರಿ, ಚಂದ್ರನಗರ ಇದೆಲ್ಲ ಫ್ರೆಂಚರ ಕೈಯಲ್ಲಿತ್ತು. ಅಲ್ಲಿಗೂ ಯಾವ ಕಾನೂನನ್ನು ಮಾಡುವ ಅಧಿಕಾರ ಬ್ರಿಟಿಷರಿಗೆ, ಗವರ್ಮೆಂಟ್ಗೆ ಇರಲಿಲ್ಲ. ರಾಜರುಗಳಿಗೆ ಮಾಡಿದಷ್ಟು ಅಲ್ಲಿಗೆ ಕಾನೂನು ಮಾಡುವಾಗಿರಲಿಲ್ಲ ಅವರು. ಗೋವಾವನ್ನು ಎಷ್ಟು ಮಾತ್ರಕ್ಕೂ ನಾವು ಉಳಿಸಿಕೊಳ್ಬೇಕು ಅಂತೇಳಿ ತುಂಬ ಪ್ರಯತ್ನ ಪಟ್ಟರು ಅವರು ಪೋರ್ಚುಗೀಸರು. ಆವಾಗ ಒಂದು ವಿಶ್ವಸಂಸ್ಥೆಯವರೆಗೆ ಹೋಯ್ತದು. ವಿಶ್ವಸಂಸ್ಥೆಯವರೆಗೆ ಹೋಗಿ ಅಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಬಂತು. ಏನು ಜಡ್ಜ್ಮೆಂಟ್ ಅಂತಂದ್ರೆ ಗೋವಾ ಪೋರ್ಚುಗೀಸರದ್ದೇ. ಆಯ್ತಾ? ಆದ್ರೆ ಗೋವಾಕ್ಕೆ ಹೋಗ್ಲಿಕ್ಕೆ ಮಾರ್ಗ, ಭೂಮಾರ್ಗ, ಜಲಮಾರ್ಗ, ವಾಯುಮಾರ್ಗ ಮೂರು ಭಾರತದ್ದು. ಹಾಗಾದ್ರೆ ಹೋಗುದು ಹೇಗೆ ನಾವು? ಅದೇ ನಮಗೆ ಗೊತ್ತಿಲ್ಲ. ಭಾರತದವರು ಬಿಟ್ಟರೆ ಹೋಗಿ. ಆಯ್ತಾ? ಇಂಥ ಸನ್ನಿವೇಶದಲ್ಲಿ ಗೋವಾವನ್ನು ವಶಪಡಿಸಿಕೊಳ್ಳಿಕ್ಕೆ ಅಂತೇಳಿ ಪೋರ್ಚುಗಲ್ನಿಂದ ಸೈನ್ಯ ಹೊರಟಿತ್ತು. ಆವಾಗ ಜವಾಹರ್ಲಾಲ್ ನೆಹರು ಅವರ ಫ್ರೆಂಡು ನಾಜರ್ ಅವರು ಈಜಿಪ್ಟ್ ಅಲ್ಲಿ ಅಧ್ಯಕ್ಷ. ಅವರ ಜೊತೆಯಲ್ಲಿ ಮಾತಾಡಿಕೊಂಡು ಅಲ್ಲಿ ಸುಯೆಜ್ ಕಾಲುವೆಯನ್ನು ಬ್ಲಾಕ್ ಮಾಡಿಸಿ ಇದು ಪೋರ್ಚುಗಲ್ನ ಸೈನ್ಯ ಭಾರತಕ್ಕೆ ಬಾರದ ಹಾಗೆ ತಡೆದದ್ದು. ಆದ್ರಿಂದ ಗೋವಾವನ್ನು ಸ್ವತಂತ್ರಗೊಳಿಸಲಿಕ್ಕೆ ಸಾಧ್ಯ ಆಯಿತು. ಆವಾಗ ಗೋವಾ ಭಾರತದ ಮ್ಯಾಪಿಗೆ ಸೇರಿತು. ಇನ್ನು ಇಲ್ಲಿ ಪಾಂಡಿಚೇರಿಗೆ ಹೋಗಿ, ಪಾಂಡಿಚೇರಿಯ ಪರಿಸ್ಥಿತಿ ಹೇಗೆ ಅಂದ್ರೆ ಅಲ್ಲಿ ಯುದ್ಧ ಆಗಲಿಲ್ಲ, ಆದರೆ ಫ್ರೆಂಚರದ್ದು ಅಲ್ಲಿ ಜನಮತ ಗಣನೆ ಎಲ್ಲ ಆಯಿತು. ಜನಮತ ಗಣನೆ ಎಲ್ಲ ಆಗಿ ಫ್ರೆಂಚರದ್ದು ಒಂದು ಕಂಡೀಷನ್ ಇತ್ತು, ಅದನ್ನು ಬಿಟ್ಟು ಹೋಗುವಾಗ ಭಾರತಕ್ಕೆ ಇದನ್ನು ನಾವು ಕೊಟ್ಟು ಹೋಗ್ತೇವೆ, ನಮ್ಮದಲ್ಲ ಬಿಡ್ತೇವೆ. ಆದರೆ ನಮ್ಮದೊಂದು ಕಂಡೀಷನ್ ಇದೆ, ಮುಂದಿನ 50 ವರ್ಷಗಳವರೆಗೆ ಒಂದು ವೇಳೆ ಯಾವುದೇ ವಿದೇಶಿ ಶಕ್ತಿ ಪಾಂಡಿಚೇರಿಗೆ ಬಂದರೆ ಆವಾಗ ಅದನ್ನು ಎದುರಿಸಲಿಕ್ಕೆ ಮತ್ತೆ ನಾವು ಬರ್ತೇವೆ, ಆವಾಗ ನಮ್ಮದೇ ಇದು ಅಂತ ಪಾಂಡಿಚೇರಿ. ಆಯ್ತಾ? ಅದೇನು 2015ರಲ್ಲಿ ಏನೋ 13 ಏನೋ ನಮ್ಮ ಸಂಸತ್ತು ಕಳೆದ 50 ವರ್ಷಗಳಿಂದಲೂ ಪಾಂಡಿಚೇರಿ ನಮ್ಮ ಅಧೀನದಲ್ಲೇ ಇದೆ ಅಂತ ಹೇಳಿ ಒಂದು ರೆಸಲ್ಯೂಷನ್ ಮಾಡಿ ಫ್ರೆಂಚ್ ಪಾರ್ಲಿಮೆಂಟಿಗೆ ಕಳಿಸಿದ ಮೇಲೆ ಅದು ಭಾರತದ್ದೇ ಅದು ಪರಿಪೂರ್ಣವಾಗಿ. ಅಂದ್ರೆ ಇಷ್ಟೆಲ್ಲ ಕೆಲಸಗಳಾಗಿವೆ. ಆದ್ರಿಂದ ದೇಶ ವಿಭಜನೆ ಅನ್ನುವ ಪರಿಕಲ್ಪನೆಯನ್ನು ಈ ಮ್ಯಾಪಿನ ಆಧಾರದಲ್ಲಿ ಯೋಚನೆ ಮಾಡಬೇಡಿ. ತುಂಡಾಗಿದ್ದದ್ದು ಪೀಸ್ ಎಲ್ಲ ಒಟ್ಟು ಸೇರಿದ ಮೇಲೆ ಈ ಮ್ಯಾಪ್ ರೆಡಿ ಆದದ್ದು. ಆವಾಗ ತುಂಡುಗಳೇ ಇದ್ದದ್ದು. ಆದರೆ ಆವಾಗ ಏನಿತ್ತು? ಬ್ರಿಟಿಷರ ಅಧೀನದಲ್ಲಿದ್ದ ಎಲ್ಲ ಪ್ರಾಂತ್ಯಗಳು ಒಂದು ಶಕ್ತಿಯಾಗಿ ಉಳಿಯಲಿ ಅನ್ನುವುದಿತ್ತು. ಅದು ವಿಭಜನೆ ಆಗುವುದು ಬೇಡ ಅಂತ ಅದು ವಿಭಜನೆ ಆಗಿದೆ. ಈಗ ಇದು ಬ್ರಿಟಿಷರ ವಾಯವ್ಯ ಪ್ರಾಂತ್ಯವನ್ನೇ ಪಾಕಿಸ್ತಾನ ಮಾಡಿದ್ದು. ಆಯ್ತಾ? ಪಶ್ಚಿಮ ಪಾಕಿಸ್ತಾನ ಮಾಡಿದ್ದು. ಬ್ರಿಟಿಷರ ಪೂರ್ವ ಪ್ರಾಂತ್ಯವನ್ನೇ ಇದು ಇವತ್ತಿನ ಬಾಂಗ್ಲಾದೇಶ ಅಥವಾ ಈಸ್ಟ್ ಪಾಕಿಸ್ತಾನ ಅಂತ ಮಾಡಿದ್ದು. ಬ್ರಿಟಿಷರ ಅಧೀನದಲ್ಲಿದ್ದ 17 ಪ್ರಾಂತ್ಯಗಳು ಮಾತ್ರ ಅದರಲ್ಲಿ ವಿಭಜನೆ ಆದದ್ದು. ಆಮೇಲೆ ಒಟ್ಟು ಸೇರಿಸಿದ್ದು. ಈ ಕಾನ್ಸೆಪ್ಟ್ ಅನ್ನು ಮೊದಲು ಕ್ಲಿಯರ್ ಮಾಡ್ಕೊಳ್ಬೇಕು. ಇಷ್ಟು ಕ್ಲಿಯರ್ ಆಯಿತು ಅಂತ ಹೇಳಿ ಆದರೆ ಆಮೇಲೆ ದೇಶ ವಿಭಜನೆಯ ಹಿನ್ನೆಲೆಗೆ ಬರುವ. ದೇಶ ವಿಭಜನೆ ಅಂದ್ರೆ ಈ ಬ್ರಿಟಿಷ್ ಪ್ರಾಂತ್ಯದ ವಿಭಜನೆ. ಅದನ್ನು ಮತ್ತೆ ಸ್ಪಷ್ಟ ಮಾಡ್ಕೊಳ್ಳಿ. ಪದ ಬಳಕೆ ಮಾಡುವಾಗ ನಾನು ದೇಶ ವಿಭಜನೆ ಅಂತಲೇ ಹೇಳ್ತೇನೆ, ಆದರೆ ಅದರ ಅರ್ಥ ಬ್ರಿಟಿಷರ 17 ಪ್ರಾಂತ್ಯದ ವಿಭಜನೆ ಅಂತ ಅಷ್ಟೇ. ಈ 17 ಪ್ರಾಂತ್ಯದ ಪಾಕಿಸ್ತಾನ, ಬಾಂಗ್ಲಾದೇಶ ಅಂತ ಹೇಳಿ ಮಾಡುವಾಗ ಮೊಹಮ್ಮದ್ ಅಲಿ ಜಿನ್ನಾ ಅವರ ಬೇಡಿಕೆ ಇದ್ದದ್ದು ಈವಾಗಿನ ಪಾಕಿಸ್ತಾನ, ಬಾಂಗ್ಲಾದೇಶ ಅಲ್ಲ. ಬದಲು ಇವತ್ತಿನ ಪಾಕಿಸ್ತಾನ ಮತ್ತು ಇವತ್ತಿನ ಬಾಂಗ್ಲಾದೇಶವೂ ಸೇರಿದಂತೆ ಕಾಶ್ಮೀರದ ಭಾಗವೂ ಸೇರಿ ಉತ್ತರ ಪ್ರದೇಶ, ಬಿಹಾರ, ಒಡಿಸ್ಸಾ, ಇವತ್ತಿನ ಪಶ್ಚಿಮ ಬಂಗಾಳ ಎಲ್ಲ ಸೇರಿ ಭಾರತದ ಮೇಲ್ಭಾಗ ಇದೆ ಅಲ್ಲ, ತಲೆಯಾಗಿ ಕಾಣುದು,
ಮೇಲಿನ ಭಾಗ ಅದು ಪೂರ್ತಿ ಪಾಕಿಸ್ತಾನ ಆಗಬೇಕು ಅನ್ನುವ ಬೇಡಿಕೆ ಇದ್ದದ್ದು. ಅದು ತುಂಬಾ ಜನರಿಗೆ ಗೊತ್ತಿಲ್ಲ ಅದು, ಆಯ್ತಾ. ಹಾಗೆ ಇದ್ದಂಥ ಬೇಡಿಕೆ ಅದು ಯಾಕೆ ಈಡೇರಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮತ್ತೊಂದು ಕಥೆ ಇದೆ. ನಿಜವಾಗಿ ಆದರೂ ಈ ದೇಶ ವಿಭಜನೆಯ ಪ್ಲಾನು ಅದಕ್ಕೆ ಮೊಹಮ್ಮದ್ ಅಲಿ ಜಿನ್ನನೂ ಕಾರಣ ಅಲ್ಲ, ಗಾಂಧಿಯೂ ಕಾರಣ ಅಲ್ಲ, ಮೊಹಮ್ಮದ್ ಅಲಿ ಜಿನ್ನನೂ ಕಾರಣ ಅಲ್ಲ. ನಿಜವಾದ ಕಾರಣ ಬ್ರಿಟಿಷರು ಯಾಕೆ ಕಾರಣಕರ್ತರಾದರು ಅಂತೇಳಿ ಹೇಳಿದ್ರೆ, ಆವಾಗ ಜಗತ್ತಿನಲ್ಲಿ ಸಮಾಜವಾದಿ ಸಿದ್ಧಾಂತ ಮತ್ತು ಬಂಡವಾಳವಾದಿ ಸಿದ್ಧಾಂತ ಅಂತ ಹೇಳುವ ಎರಡು ಸೈದ್ಧಾಂತಿಕ ಸಂಘರ್ಷಗಳು ನಡೀತಾ ಇತ್ತು. ಅಮೆರಿಕ, ಬ್ರಿಟನ್ನು, ಫ್ರಾನ್ಸು ಇದೆಲ್ಲ ಬಂಡವಾಳಶಾಹಿ ಬಣ, ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಬಣ. USSR ಅಂದ್ರೆ ಇವತ್ತಿನ ರಷ್ಯಾ ನೇತೃತ್ವದ ಒಕ್ಕೂಟ, ಅದು ಕಮ್ಯುನಿಸ್ಟ್ ಬಣ, ಸಮಾಜವಾದಿ ಬಣ. ಆ ಎರಡು ಬಣಗಳ ನಡುವೆ ಸಂಘರ್ಷ ಇತ್ತು. ಈ ಎರಡು, ಅದನ್ನೇ ಶೀತಲ ಯುದ್ಧ ಅಂತ ಹೇಳುದು, ಕೋಲ್ಡ್ ವಾರ್ ಅಂತ ಹೇಳಿ ಕರೆಯುವುದು ಅದನ್ನೇ. ಈ ಸನ್ನಿವೇಶದಲ್ಲಿ ಬ್ರಿಟನ್ನು, ಅಮೆರಿಕ ಇವರೆಲ್ಲ ಸೇರಿದಂತ ಬಣ ಇದೆ ಅಲ್ಲ, ಅವರಿಗೆ ಒಂದು ಭಯ ಇತ್ತು. ಏನು ಭಯ ಅಂತ ಹೇಳಿದ್ರೆ, ರಷ್ಯಾ ಅದರ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಎಲ್ಲ ಕಡೆ ವಿಸ್ತರಿಸ್ತಾ ಇದೆ. ಪೆಟ್ರೋಲಿಯಂ ಉತ್ಪನ್ನಗಳ ರಾಷ್ಟ್ರಗಳಿದ್ದಾವೆ ಅಲ್ಲ, ಗಲ್ಫ್ ರಾಷ್ಟ್ರಗಳು ಅಂತ ಇವತ್ತು ನಾವು ಏನು ಹೇಳ್ತೇವೆ, ಅದು ಗಲ್ಫ್ ರಾಷ್ಟ್ರದ ನೆಕ್ಸ್ಟಿಗೆ ಇರುವಂತಹದ್ದು ರಷ್ಯಾ ಗಲ್ಫ್ ರಾಷ್ಟ್ರಗಳ ಮೇಲೆ ಹಿಡಿತವನ್ನು ಸಾಧಿಸ್ತದೆ. ರಷ್ಯಾ ಗಲ್ಫ್ ರಾಷ್ಟ್ರದ ಮೇಲೆ ಹಿಡಿತವನ್ನು ಸಾಧಿಸದೇ ಇರಬೇಕಾದ್ರೆ ಏನು ಮಾಡಬೇಕು? ನಮ್ಮ ಪರವಾಗಿ ಆಟ ಆಡ್ಲಿಕ್ಕೆ ಅಲ್ಲಿ ಒಬ್ಬ ಬೇಕು, ಒಂದು ಬಫರ್ ಸ್ಟೇಟ್ ಬೇಕು. ರಷ್ಯಾವನ್ನು ಅಡ್ಡ ಹಾಕುವುದಕ್ಕೆ ಒಂದು ಬಫರ್ ಸ್ಟೇಟ್ ಬೇಕು. ಯಾವುದಾಗಬಹುದು ಆ ಬಫರ್ ಸ್ಟೇಟ್ ಅಂತೇಳಿ ಹೇಳುವುದನ್ನು ಯೋಚನೆ ಮಾಡಿದಾಗ ಪಾಕಿಸ್ತಾನದ ಕಲ್ಪನೆಯನ್ನು ಜಾರಿಗೆ ತರುವ ಅಂತ ಹೇಳುವ ಚಿಂತನೆ ಬಂದದ್ದು. ಪಾಕಿಸ್ತಾನವನ್ನು ಅಲ್ಲಿ ಎಸ್ಟಾಬ್ಲಿಷ್ ಮಾಡಿತು ಅಂತ ಆದರೆ ರಷ್ಯಾದ ವಿಸ್ತರಣೆಯನ್ನು ತಡೆಗಟ್ಟಲಿಕ್ಕೆ ಅನುಕೂಲ ಆಗ್ತದೆ ಅಂತ ಆ ಹಿನ್ನೆಲೆಯಲ್ಲಿ ಬಂದದ್ದು. ಇದಕ್ಕೆ ಆಧಾರ ಎಲ್ಲಿ ಸರ್ ಅಂತ ನೀವು ಕೇಳಿದ್ರೆ, ಎರಡು ಆಧಾರಗಳನ್ನು ಹೇಳ್ತೇನೆ. ಒಂದು, ಈ ದೇಶ ವಿಭಜನೆ ಆಗುವುದಕ್ಕೆ ಮೊದಲು ಇದ್ದ ವೈಸರಾಯ್ ಒವೆಲ್ ಮತ್ತು ಆವಾಗಿನ ಬ್ರಿಟಿಷ್ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್, ಇವರಿಬ್ಬರು ಒಂದು ದಿವಸ ಏಕಾಂತ ಸಭೆಯನ್ನು ನಡೆಸ್ತಾರೆ. ಈ ಏಕಾಂತ ಸಭೆಯಲ್ಲಿ ಅವರು ಏನು ಮಾತಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಆಯ್ತಾ. ಅದಾಗಿ ಕೆಲವೇ ದಿನಗಳಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರೂಮನ್ ಅವರು ವಿನ್ಸ್ಟನ್ ಚರ್ಚಿಲ್ಗೆ ಒಂದು ಮಾತು ಹೇಳ್ತಾರೆ, ನೀವು ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಬಿಡ್ಬೋದಲ್ಲ, ಯಾಕೆ ನೀವು ಇದನ್ನು ತಡ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಅದಕ್ಕೆ ವಿನ್ಸ್ಟನ್ ಚರ್ಚಿಲ್ ಒಂದು ಉತ್ತರ ಕೊಡ್ತಾರೆ, ನಮಗೆ ಕೊಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಅಲ್ಲಿ ಹಿಂದೂ ಮುಸ್ಲಿಮರ ಜಗಳ ಉಂಟು, ಅದನ್ನೊಂದು ಇತ್ಯರ್ಥ ಮಾಡಬೇಕು, ಅದು ವಿಭಜನೆ ಅನಿವಾರ್ಯ ಅಂತ ಅನಿಸ್ತದೆ ಅಂತ ಹೇಳ್ತಾರೆ. ಅಂದ್ರೆ ವಿಭಜನೆ ಅನಿವಾರ್ಯ ಅಂತ ಅನಿಸಿದ್ದು ಮೊಹಮ್ಮದ್ ಅಲಿ ಜಿನ್ನನಿಗಿಂತ ಹೆಚ್ಚಾಗಿ ಬ್ರಿಟಿಷರು ಮನಸ್ಸು ಮಾಡಿದರೆ ವಿಭಜನೆ ಮಾಡದೇ ಇರ್ಬೋದಾಗಿತ್ತು, ಆಯ್ತಾ. ಇನ್ನು ಮೂರನೇ ಪಾಯಿಂಟಿಗೆ ಬನ್ನಿ, ನೆಕ್ಸ್ಟ್ ಪಾಯಿಂಟಿಗೆ. ಈ ಎರಡನೇ ಅಂಶ ಅರ್ಥ ಆಯ್ತಾ? ಮೂರನೇದು ಹೇಗಿದೆ ಅಂದ್ರೆ, ಈ ದೇಶ ವಿಭಜನೆಯ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಹತ್ಯೆಗಳೆಲ್ಲ ಆಯ್ತು ಅಂತ ಹೇಳ್ತಾರಲ್ಲ, ಈ ಹತ್ಯೆಗಳೆಲ್ಲ ಆಗುವುದಕ್ಕೆ ಕಾರಣ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಬ್ರಿಟಿಷ್ ಸರ್ಕಾರದ ನಿಷ್ಕ್ರಿಯತೆಯೇ ಅದಕ್ಕೆ ಕಾರಣ. ಮೊಹಮ್ಮದ್ ಅಲಿ ಜಿನ್ನಾ ಡೈರೆಕ್ಟ್ ಆಕ್ಷನ್ ಡೇ ಅನ್ನು ಘೋಷಣೆ ಮಾಡಿದ ಮೇಲೆ ಹಿಂಸಾಚಾರಗಳು ನಡೀತವೆ. ಈ ಹಿಂಸಾಚಾರಗಳು ನಡೆಯುವಾಗ ಪೊಲೀಸರು ಕೈಗಟ್ಟಿಕೊಂಡು ನಿಲ್ತಾರೆ, ಹಿಂಸೆ ನಡೆಯುವುದನ್ನು ನೋಡಿಕೊಂಡು ಸುಮ್ಮನೆ ನಿಂತಿರ್ತಾರೆ ಅವರು. ಅದನ್ನು ನೋಡಿ ಡಿಸ್ಟರ್ಬ್ ಆಗಿ ಮಹಾತ್ಮ ಗಾಂಧಿಯವರು ವೈಸರಾಯಿಗೆ ತರಾಟೆಗೆ ತಗೊಳ್ತಾರೆ. ಹಿಂಸೆ ನಡೆಯುವಾಗ ಸುಮ್ಮನೆ ಇರುವುದು ಅಂತ ಹೇಳಿ ಆದ್ರೆ ನಿಮ್ಮ ಹತ್ರ ಪೊಲೀಸ್ ಫೋರ್ಸ್ ಯಾಕೆ ಇರುವುದು ಅಂತ. ಈ ಪೊಲೀಸ್ ಫೋರ್ಸ್ ಅನ್ನು ನಿಷ್ಕ್ರಿಯ ಮಾಡಿದ್ಯಾರು? ವೈಸರಾಯಿ ಮಾಡಿದ್ದು. ಯಾಕೆ? ಗಲಾಟೆ ಆಗ್ಲಿ ಅಂತ. ಗಲಾಟೆ ಯಾಕೆ ಆಗ್ಬೇಕು? ಗಲಾಟೆ ಆದಾಗ ನಾವು ದೇಶ ವಿಭಜನೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಪ್ಲಾನ್, ಅದರ ಹಿಂದೆ ಇದ್ದಂತ ಪ್ಲಾನ್, ಆಯ್ತಾ. ಇನ್ನು ಮುಂದುವರೆದು ದೇಶ ವಿಭಜನೆ ಆಗದ ಹಾಗೆ ಮಾಡಲಿಕ್ಕೆ ಟ್ರೈ ಮಾಡಿದ್ದು ಏನೆಲ್ಲ ಅಂತ ಹೇಳ್ತಾರೆ. ಒಂದು, ದೇಶ ವಿಭಜನೆ ಆಗಲೇಬಾರದು ಅನ್ನುವುದಕ್ಕಾಗಿ ಮಹಾತ್ಮ ಗಾಂಧಿಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಒಂದು ವೇಳೆ ಅಲ್ಲ, ಇದಕ್ಕಿಂತ ಹಿಂದೆ ಇನ್ನೊಂದು ಹೇಳಬೇಕು. ಈ ವಿಭಜನೆ ಅನ್ನುವ ಕಾನ್ಸೆಪ್ಟ್ ಹೇಗೆ ಬಂತು ಅಂತ 1883ರಲ್ಲಿ ಆವಾಗಿನ ಬಹಳ ದೊಡ್ಡ ಸಮಾಜ ಸುಧಾರಕರಾದಂಥ ಸೈಯದ್ ಅಹಮದ್ ಖಾನ್ ಅವರು ಪಾಟ್ನಾದಲ್ಲಿ ಒಂದು ಸಭೆಯಲ್ಲಿ ಭಾಷಣ ಮಾಡ್ತಾರೆ.
ಅವರು ಭಾಷಣ ಮಾಡ್ತಾ ಹಿಂದೂಗಳನ್ನು ಉದ್ದೇಶಿಸಿ ಅವರು ಒಂದು ಮಾತು ಹೇಳ್ತಾರೆ, ದಯವಿಟ್ಟು ನೀವು ಕಾಂಗ್ರೆಸ್ನ ಜೊತೆಗೆ ಹೋಗಬೇಡಿ.